ಹಾಯ್ ಎಲ್ಲರಿಗೂ ರೇವತಿ ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಚುರುಮುರಿ ಚೂಡ ಹ್ಯಾಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಚೂಡ ಮಾಡೋದಕ್ಕೆ ಏನೇನು ಬೇಕು ಅಂತ ಮಟೀರಿಯಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಶೇಂಗಾ ಬೀಜ, ಪುಟಾಣಿ ಬೀಜ, ಒಂದು 10 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಂದು ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ, ಅದರ ಜೊತೆ ಒಂದಿಷ್ಟು ಚುರುಮುರಿ. ಮೊದಲಿಗೆ ಇಲ್ಲಿ ಬಾಣಲಿನ ಸ್ವಲ್ಪ ಕಾಯಕ್ಕಿಟ್ಬಿಡಿ. ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಳ್ಳಿ. ಯಾಕಂದರೆ ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತಿರೋ ನಮಗೆ ಚೂಡ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಶೇಂಗಾ ಬೀಜ, ಪುಟಾಣಿ ಬೀಜ ಎಲ್ಲನೂ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಇರಬೇಕು. ಎಣ್ಣೆ ಈಗ ಕಾದಿದೆ. ಇದಕ್ಕೇನಪ್ಪ ಅಂತಂದ್ರೆ ನಾನು ಮೊದಲೇ ಶೇಂಗಾ ಬೀಜನ ಹುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಸಿಪ್ಪೆನ ತೆಗೆದು ಹಾಕಿದ್ದೀನಿ. ಕೆಲವೊಬ್ಬರು ಹಸಿ ಶೇಂಗಾನೂ ಕೂಡ ಹಾಕ್ತಾರೆ ಎಣ್ಣೆಲಿ ಫ್ರೈ ಮಾಡೋಕ್ಕೆ, ಅದನ್ನು ಕೂಡ ಚೆನ್ನಾಗಿರುತ್ತೆ, ಹಾಕ್ಬೋದು. ನೋಡಿ, ಇದನ್ನು ಈ ರೀತಿ ಲೋ ಫ್ಲೇಮ್ ಇಟ್ಬಿಟ್ಟು ಸರಿಯಾಗಿ ಹುರ್ಕೋಬೇಕು. ಶೇಂಗಾ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಹುರಿಯೋಕ್ಕೇನು ಹೋಗಬೇಡಿ. ಈಗ ಪುಟಾಣಿ ಬೀಜನೂ ಹಾಕಿದ್ದೀನಿ. ಅದನ್ನು ಕೂಡ ಸ್ವಲ್ಪ ರೆಡಿಶ್ ಆಗೋವರೆಗೂ ಹೀಗೆ ಹುರ್ಕೊತಾನೆ ಇರಬೇಕು. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿನ ಹೋಳಿಟ್ಕೊಂಡ್ಬಿಟ್ಟಿದ್ನಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿರುತ್ತೆ. ಎಲ್ಲನೂ ಸೇರಿಸಿ ಸರಿಯಾಗಿ ಮತ್ತೆ ಒಂದು 5 ನಿಮಿಷ ಹುರ್ಕೊಳ್ಳಿ. ಒಣ ಕೊಬ್ಬರಿ ಇರೋದ್ರಿಂದ ಬೇಗನೆ ಸೀದೋಗುತ್ತೆ. ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಬಿಟ್ಟು ನಂತರ ಎಲ್ಲನೂ ಸೈಡಲ್ಲಿ ತೆಗೆದಿಟ್ಕೊಂಬಿಡಿ. ಒಂದೆರಡು ಕಾಳುಗಳು ಉಳಿತು, ಅದರಲ್ಲೇ ಇರಲಿ ಅಂತ ಬಿಟ್ಟು ನಾನು. ಎಣ್ಣೆ ಈಗ ತುಂಬ ಕಾದಿದೆ. ಈಗ ಸ್ಟೋವ್ನ ಫ್ಲೇಮ್ ಆಫ್ ಮಾಡಿಬಿಡಿ. ಯಾಕಂದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಬೇಯೋಕ್ಕೆ ಅಷ್ಟೊಂದೇನು ಫ್ಲೇಮ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅದೆಲ್ಲ ನಾವು ಶೇಂಗಾ ಬೀಜ, ಪುಟಾಣಿ ಬೀಜ ಹುರ್ಕೋವಾಗನೇ ಎಣ್ಣೆ ತುಂಬ ಕಾದ್ಬಿಟ್ಟಿದೆ. ಅದರ ಸಲುವಾಗಿ ಅದೇ ಎಣ್ಣೆಯಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಅಚ್ಚ ಖಾರ ಪುಡಿನ ಸ್ವಲ್ಪನೇ ತೊಗೊಂಡೇನಿ ರೀ. ನೀವು ಬೇಕಾದರೆ ಹೆಚ್ಚಿಗೆ ತೊಗೋಬೋದು. ಇದನ್ನೆಲ್ಲ ಇದೇ ಎಣ್ಣೆಲೆ ಒಂದು 5 ನಿಮಿಷ ಸರಿಯಾಗಿ ಹುರ್ಕೊಂಬಿಡಿ. ಈಗ ಚಮಚ ಆಡಿಸ್ತಾನೆ ಇರಬೇಕು. ಇದಕ್ಕೂ ಕೂಡ ನಾನು ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಅದು ಬೇಗ ಸೀದೋಗುತ್ತಲ್ಲ, ಅದರ ಸಲುವಾಗಿ. ನೋಡಿ, ಈ ಥರ ಆಡಿಸ್ಕೊಳ್ಳಿ ನಿಧಾನವಾಗಿ. ಎಲ್ಲನೂ ಸರಿಯಾಗಿ ಕೂಡ್ಕೋಬೇಕು. ಈಗ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ. ಸಕ್ಕರೆನ ಕೆಲವೊಬ್ಬರು ಪುಡಿ ಮಾಡಿ ಹಾಕೋತಾರೆ, ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಣ್ಣೆಯಲ್ಲಿ ಅದೆಲ್ಲ ಕರಗೋಗ್ಬಿಡುತ್ತೆ ಅಂತ. ಈಗ ಅದನ್ನೆಲ್ಲ ಏನಪ್ಪ ಅಂತಂದ್ರೆ ನಾನು ಚುರುಮುರಿನ ಇಟ್ಕೊಂಡಿದ್ನಲ್ಲ ಅದರ ಮೇಲೆ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ, ಪುಟಾಣಿ ಬೀಜ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದೆ. ಎಲ್ಲನೂ ಹಾಕ್ಬಿಟ್ಟು ಈಗ ಸರಿಯಾಗಿ ಮಿಕ್ಸ್ ಕೊಡಿ. ಇದಕ್ಕೆ ಕಲರ್ ಫುಲ್ ಚೇಂಜ್ ಆಗಬೇಕು. ವೈಟ್ ಕಲರ್ ಇರೋದು ನಾವಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಹಾಕಿದ್ವಲ್ಲ, ಸೊ ಕಲರ್ ಪೂರ ಯೆಲ್ಲೋ ಕಲರಾಗಿ ಕನ್ವರ್ಟ್ ಆಗಬೇಕು. ಅಲ್ಲಿವರೆಗೂ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ. ಇಷ್ಟೇ ನೋಡಿ, ಇಷ್ಟು ಮಾಡಿದ್ರೆ ಸಾಕು, ನಮಗೆ ಚುರುಮುರಿ ಚೂಡ ರೆಡಿ ಆಗಿಬಿಡುತ್ತೆ. ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಅಂದರೆ ಮಾಡ್ಕೋಬೋದು ಈಸಿಯಾಗಿ. ಕಡಿಮೆ ಕ್ವಾಂಟಿಟಿ ತೊಗೊಂಡು ನಾವು ಈಸಿಯಾಗಿ ಮಾಡ್ಕೋಬೋದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ.